ಪಿಂಚಣಿದಾರರಿಗೆ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ. ನಿಮ್ಮ ವಯಸ್ಸು ಏರಿಕೆಯಾಗುತ್ತಾ ಹೋದ ಹಾಗೆ ನಿಮ್ಮ ಪಿಂಚಣಿಯೂ ಏರಿಕೆಯಾಗುತ್ತಾ ಹೋಗುತ್ತದೆ. ಇದರಿಂದ ನಿಮಗೆ ವೈದ್ಯಕೀಯ ವೆಚ್ಚ ಮತ್ತು ವಸತಿ ಮತ್ತು ಇತರೆ ಅತಿ ಅವಶ್ಯಕ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಹೆಚ್ಚುವರಿ ಆರ್ಥಿಕ ನೆರವನ್ನು ನೀಡಲು ಈ ವಯಸ್ಸಿನ ಮಿತಿ ಏರಿಕೆಯ ಪಿಂಚಣಿ ಸಹಾಯಕವಾಗಲಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಹೌದು, ಭಾರತ ಸರ್ಕಾರವು ಪಿಂಚಣಿದಾರರಿಗೆ ಬಹುದೊಡ್ಡ ಉಡುಗೊರೆ ನೀಡಿದೆ. 80 ವರ್ಷ ದಾಟಿದ ಪಿಂಚಣಿದಾರರಿಗೆ ಸರ್ಕಾರ ಹೆಚ್ಚುವರಿ ಪಿಂಚಣಿ ಘೋಷಿಸಿದೆ. ಹಣದುಬ್ಬರವನ್ನು ನಿಭಾಯಿಸಲು ವೈದ್ಯಕೀಯ ವೆಚ್ಚಗಳು ಮತ್ತು ವಸತಿ ಮುಂತಾದ ಇತರ ವೆಚ್ಚಗಳಂಥ ಹೆಚ್ಚುವರಿ ಆರ್ಥಿಕ ಅಗತ್ಯಗಳನ್ನು ಪೂರೈಸಲು ಈ ಹೆಚ್ಚುವರಿ ಪಿಂಚಣಿ ಸಹಾಯಕವಾಗಲಿದೆ. ಅಕ್ಟೋಬರ್ 18, 2024 ಹೊರಡಿಸಲಾದ ಜ್ಞಾಪಕ ಪತ್ರದ ಪ್ರಕಾರ ಪಿಂಚಣಿದಾರರು 80 ವರ್ಷ ವಯಸ್ಸನ್ನು ತಲುಪಿದಾಗ ಹೆಚ್ಚುವರಿ ಪಿಂಚಣಿ ಸ್ವೀಕರಿಸಲು ಪ್ರಾರಂಭಿಸುತ್ತಾರೆ. ಹಿರಿಯ ನಾಗರಿಕರಿಗೆ ಪರಿಣಾಮಕಾರಿಯಾಗಿ ಬದುಕಲು ಸಾಕಷ್ಟು ಬೆಂಬಲವನ್ನು ಒದಗಿಸಲು ಮೂಲಕ ಅವರಿಗೆ ಆರ್ಥಿಕ ನೆರವು ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಅಕ್ಟೋಬರ್ 18, 2024 80 ವರ್ಷ ವಯಸ್ಸಿನ ನಂತರ ಪಿಂಚಣಿದಾರರಿಗೆ ಲಭ್ಯವಿರುವ ಹೆಚ್ಚುವರಿ ಆರ್ಥಿಕ ನೆರವಿನ ಕುರಿತು DOPPW ವಿವರವಾದ ಮಾರ್ಗಸೂಚಿಗಳನ್ನು ಹೊರಡಿಸಿತು. CCS ನಿಯಮಗಳು 2021 ನಿಯಮ 44 ಉಪನಿಯಮ 6 ಬಳಸಿಕೊಂಡು ಪಿಂಚಣಿ ಮೊತ್ತವನ್ನು ಪಡೆಯಬಹುದು ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಹೆಚ್ಚುವರಿ ಪಿಂಚಣಿ ಮೊತ್ತವು ಹಿರಿಯ ನಾಗರಿಕರಿಗೆ ಹಣದುಬ್ಬರ ಮತ್ತು ಹೆಚ್ಚುತ್ತಿರುವ ಜೀವನ ವೆಚ್ಚವನ್ನು ನಿಭಾಯಿಸಲು ಆರ್ಥಿಕ ನೆರವನ್ನು ಇದು ನೀಡುತ್ತದೆ. ಪಿಂಚಣಿದಾರರು 80 ವರ್ಷ ತಲುಪಿದಾಗ ಹೆಚ್ಚುವರಿ ಪಿಂಚಣಿ ಪಡೆಯಲು ಪ್ರಾರಂಭಿಸುತ್ತಾರೆ. ಈ ವಯಸ್ಸಿನ ನಂತರ ಹೆಚ್ಚುವರಿ ಪಿಂಚಣಿಯನ್ನು ಪ್ರತಿ 5 ವರ್ಷಗಳಿಗೊಮ್ಮೆ -10% ಹೆಚ್ಚಿಸಲಾಗುತ್ತದೆ. ಪಿಂಚಣಿದಾರರು 100 ವರ್ಷ ವಯಸ್ಸನ್ನು ತಲುಪಿದರೆ ಒಟ್ಟು ಪಿಂಚಣಿ ಪಾವತಿಯು -100ರವರೆಗೆ ಹೆಚ್ಚು ಪಿಂಚಣಿ ಪಡೆಯಲು ಅರ್ಹರಾಗುತ್ತಾರೆ. ಇನ್ನು ವಯಸ್ಸಿನ ಆಧಾರದ ಮೇಲೆ ಎಷ್ಟು ಪಿಂಚಣಿ ಹೆಚ್ಚುವರಿ ಲಭ್ಯವಿದೆ ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ. 80 ರಿಂದ 85 ವರ್ಷ ವಯಸ್ಸಿನವರಿಗೆ ಮೂಲ ಪಿಂಚಣಿಯ ಮೇಲೆ -20% ಹೆಚ್ಚುವರಿ ಪಿಂಚಣಿ, 85 ವರ್ಷದಿಂದ 90 ವರ್ಷದವರೆಗೆ ಮೂಲ ಪಿಂಚಣಿಯ -30% ಹೆಚ್ಚುವರಿ ಪಿಂಚಣಿ ಲಭ್ಯವಿರುತ್ತದೆ. 90 ರಿಂದ 95 ವರ್ಷದವರೆಗೆ ಮೂಲ ಪಿಂಚಣಿಯ -40% ಹೆಚ್ಚುವರಿ ಪಿಂಚಣಿ ಲಭ್ಯವಿರುತ್ತದೆ. 95 ರಿಂದ 100 ವರ್ಷಗಳವರೆಗೆ ಮೂಲ ಪಿಂಚಣಿಯ -50% ಹೆಚ್ಚುವರಿ ಪಿಂಚಣಿ ಲಭ್ಯವಿರುತ್ತದೆ. 100 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ಮೂಲ ಪಿಂಚಣಿಯ ಮೇಲೆ -100% ಹೆಚ್ಚುವರಿ ಪಿಂಚಣಿ ದೊರೆಯಲಿದೆ. ಪಿಂಚಣಿದಾರರು 80 ವರ್ಷ ವಯಸ್ಸನ್ನು ತಲುಪಿದ ತಿಂಗಳ ಮೊದಲ ದಿನದಿಂದಲೇ ಈ ಹೆಚ್ಚುವರಿ ಪಿಂಚಣಿ ಪಡೆಯಲು ಪ್ರಾರಂಭಿಸುತ್ತಾರೆ. ಇನ್ನು ಹೆಚ್ಚುವರಿ ಪಿಂಚಣಿ ಕುರಿತು ಹೊಸ ನವೀಕರಣವು ಶೀಘ್ರದಲ್ಲೇ ಪಿಂಚಣಿದಾರರಿಗೆ ಬರುವ ಸಾಧ್ಯತೆ ಇದೆ. ಹೆಚ್ಚುವರಿ ಪಿಂಚಣಿಗಳನ್ನು ಯಾವ ವಯಸ್ಸಿನಲ್ಲಿ ಪ್ರಾರಂಭಿಸಬೇಕು ಎಂಬ ಬೇಡಿಕೆ ಬಹಳ ದಿನಗಳಿಂದ ಕೇಳಿಬರುತ್ತಿದೆ. ಪ್ರಸ್ತುತ 80 ವರ್ಷ ವಯಸ್ಸಿನ ನಂತರ ಹೆಚ್ಚುವರಿ ಪಿಂಚಣಿ ಲಭ್ಯವಿದೆ. ಆದರೆ ಪಿಂಚಣಿದಾರರಿಗೆ 65 ರಿಂದ 75 ವರ್ಷ ವಯಸ್ಸಿನ ನಡುವೆ ಮಾತ್ರ ಹಣದ ಅವಶ್ಯಕತೆ ಹೆಚ್ಚು ಇರುತ್ತದೆ. 80 ವರ್ಷದ ನಂತರ ಪಿಂಚಣಿಗಳನ್ನು ಹೆಚ್ಚಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಂಬ ಅಭಿಪ್ರಾಯ ವ್ಯಾಪಕವಾಗಿ ಕೇಳಿಬಂದಿದೆ. ಈ ನಿಟ್ಟಿನಲ್ಲಿ ಸಂಸದೀಯ ಸಮಿತಿಯು ಸರ್ಕಾರಕ್ಕೆ ಶಿಫಾರಸನ್ನು ಕೂಡ ಮಾಡಿದೆ. 65ನೇ ವಯಸ್ಸಿನಿಂದ ಪ್ರಾರಂಭಿಸಿ ಪ್ರತಿ 5 ವರ್ಷಗಳಿಗೊಮ್ಮೆ ಹೆಚ್ಚುವರಿ ಪಿಂಚಣಿ ಮೊತ್ತವನ್ನು -5% ಹೆಚ್ಚಿಸಬೇಕೆಂದು ಸಂಸದೀಯ ಸಮಿತಿ ಶಿಫಾರಸನ್ನು ಮಾಡಿದೆ. ಅದರ ಪ್ರಕಾರ 65ನೇ ವಯಸ್ಸಿನಲ್ಲಿ 5%, 75ನೇ ವಯಸ್ಸಿನಲ್ಲಿ 10%, 75ನೇ ವಯಸ್ಸಿನಲ್ಲಿ 15%, 80ನೇ ವಯಸ್ಸಿನಲ್ಲಿ 20%ನಂತೆ ಪಿಂಚಣಿ ಹೆಚ್ಚಿಸಲು ಶಿಫಾರಸು ಮಾಡಲಾಗಿದೆ. ಈ ಬಗ್ಗೆ ಇನ್ನೂ ಸ್ಪಷ್ಟ ನಿರ್ಧಾರ ತೆಗೆದುಕೊಂಡಿಲ್ಲ. ಈ ಶಿಫಾರಸನ್ನು ಜಾರಿಗೆ ತಂದರೆ ನಿವೃತ್ತಿಯಾದ ಕೆಲವೇ ವರ್ಷಗಳಲ್ಲಿ ಪಿಂಚಣಿದಾರರು ಪಿಂಚಣಿ ಹೆಚ್ಚಳವನ್ನು ಪಡೆಯಲು ಪ್ರಾರಂಭಿಸುತ್ತಾರೆ. ಇದರಿಂದ ಸರ್ಕಾರಿ ನಿವೃತ್ತರು ತಮ್ಮ ಮುಂದಿನ ಜೀವನದ ಅತಿ ಅವಶ್ಯಕತೆಗಳನ್ನು ಪೂರೈಸಲು ಕೂಡ ಸಹಕಾರಿಯಾಗುತ್ತದೆ. ಇದು ಪಿಂಚಣಿಯ ಬಗ್ಗೆ ಈಗ ಶಿಫಾರಸು ನೀಡಿರುವುದು ಹೊಸ ಆದೇಶದ ಒಂದು ಮಾಹಿತಿ. ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟ ಇನ್ನೂ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.